ಎಲ್ಲರಿಗೂ ನಮಸ್ಕಾರಗಳು. ನಾನು ಈಗ ಆ ಇಂದ ಆ ತನಕ ರಾಮನಂದು ಹಾಡನ್ನ ಹೇಳ್ತೀನಿ. ಅಯೋಧ್ಯೆಯ ರಾಜ ದಶರಥ, ಆತನ ಮಗನೇ ಶ್ರೀರಾಮಚಂದ್ರ, ಇವನ ಹೆಂಡತಿ ಸೀತಾ ಮಾತೆ, ಈಕೆ ಜನಕ ರಾಜನ ಮಗಳು. ಉತ್ತಮ ಆದರ್ಶ ಇವರ ಜೀವನ, ಊರಿನಲ್ಲಿ ಇವರ ಕಂಡರೆ ತುಂಬಾ ಪ್ರೀತಿ ಮತ್ತು ಗೌರವ. ಋಷಿಗಳಿಗೆ ಈ ಭೂಮಿ ತಪೋಭೂಮಿಯಾಗಿತ್ತು. ಎಲ್ಲರೂ ರಾಮ ಸೀತೆಯರನ್ನು ಗೌರವಿಸುತ್ತಿದ್ದರು. ಏಕಾಏಕಿ ಅಡಚಣೆಯೊಂದರಗಿತ್ತು. ಐಕ್ಯತೆ ನಡೆದಿತ್ತು. ಒಂದೇ ಮಾತಿನಿಂದ ರಾಮನನ್ನು ಕಾಡ ಕಟ್ಟಿ ಭರತನಿಗೆ ಪಟ್ಟ ಕಟ್ಟಬೇಕೆಂದು ಕೈಕೇಯಿಯ ಹಠ ಹಿಡಿದಳು. ಓ ರಾಮ ಎಂದು ಕೈಕೇಯಿಯ ಮಾತು ಕೇಳಿ ದಶರಥನು ತನ್ನ ಪ್ರಾಣ ಬಿಟ್ಟನು. ಔದಾರ್ಯ ಭರತನದು. ರಾಮನನ್ನು ಕಾಡ ಕಟ್ಟಿ ಅವನ ಪಾದುಕೆಗಳನ್ನು ತಲೆ ಮೇಲೆ ಹೊತ್ತು ತಂದನು. ಆ ಮಂಜಲಿ ಬದ್ಧನಾಗಿ ರಾಮನನ್ನು ಪಾದುಕೆಗಳನ್ನು ಅವನ ಪಾದುಕೆಗಳನ್ನು ಸಿಂಹಾಸನದ ಮೇಲಿರಿಸಿ ರಾಜ್ಯಭಾರ ನಡೆಸಿದರ. ಎಂತಹ ಸೋದರ ಪ್ರೇಮ ಭರತನದು. ಧನ್ಯವಾದಗಳು.